ಈಗಂತರೂ ನಾ ಏನು ಮಾತಾಡಿದ್ರು ನನ್ನ ಮ್ಯಾಗೇನು ಹೈಕಮಾಂಡ್ ಇಲ್ಲ, ನೋಟಿಸ್ ಕೊಡುವುದಿಲ್ಲ, ಯಾವ ನೋಟಿಸ್ಗೆ ಅಂಜುವುದಿಲ್ಲ. ಒಟ್ಟು ಉತ್ತರ ಕರ್ನಾಟಕ ವಿಚಾರ ಬಂದಾಗ ನಾನು ವಿಧಾನಸಭೆ ಒಳಗೆ ಗಟ್ಟಿಗೆ ಮಾತಾಡ್ತೀನೋ ಇಲ್ಲೋ. ನೀರಾವರಿ ಬಂದ್ರೆ ನಾನು ಮನೆ ಹೇಳಿದೆ 18 ಲಕ್ಷ ಎಕರೆ ನೀರಾವರಿ ಆಗ್ತದಪ್ಪ ಪುಣ್ಯಾತ್ಮ, 1 ಲಕ್ಷ ರೂಪಾಯಿ ಕೋಟಿ ಸಾಲ ತೆಗಿ, ಎಲ್ಲ 18 ಲಕ್ಷ ನೀರಾವರಿ ಮಾಡಿದ್ರೆ ನಿನ್ನ ಗ್ಯಾರಂಟಿ ತೊಗೊಂಡು ಯಾರಿಗೆ ಬೇಕಾಗೈತಿ, ನಮ್ಮದೇ ವಾರಂಟಿ ಆಗ್ತೈತೆ. ಅದಕ್ಕೆ ರೈತರಿಗೇನು ಬೇಕಾಗಿಲ್ಲ, ಸರಿಯಾಗಿ ನೀರ ಒಂದು 10 ತಾಸು ಕರೆಂಟ್ ಆದ್ರೆ ನಿಮ್ಗೆ ಯಾವ ಗ್ಯಾರಂಟಿನೂ ಬೇಕಾಗಿಲ್ಲ, ಪ್ಯಾರಂಟಿನೂ ಬೇಕಾಗಿಲ್ಲ. ಅದಕ್ಕೆ ನಾ ಹೇಳ್ತೀನಿ, ನಮ್ಮ ಗುರಿ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ, ನಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ನೌಕರಿ, ಈ ರೀತಿಯ ಒಂದು ಸೃಷ್ಟಿ ಮಾಡುವಂಥ ಕಾಲ. ನಾವೆಲ್ಲರೂ ಕೂಡಿ ಉಮೇಶ್ ಕತ್ತಿಯವರ ಕನಸು ನಾವು ನನಸು ಮಾಡ್ತೀವಿ ಅಂತ ಪ್ರತಿಜ್ಞೆ ಮಾಡಿ, ಉಮೇಶ್ ಕತ್ತಿ ಅಂತ ಒಬ್ಬ ಮನುಷ್ಯ ಇನ್ನೂ ಇರಬೇಕಾಗಿತ್ತು. ಅವರು ನಾವು ಏನಾರು ಕೂಡಿದ್ರೆ ಈ ಸಲ ಉತ್ತರ ಕರ್ನಾಟಕದ ಭವಿಷ್ಯನೇ ಚೇಂಜ್ ಮಾಡ್ತಿದ್ವಿ. ಅಂಥ ತಾಕತ್ತು ನಾವು ಮಾತಾಡೋ ತಾಕತ್ತಿತ್ತು ನಮ್ಮಿಬ್ಬರಿಗೂ. ನಾ ಯಾರಿಗೂ ಅಂಜಲಿಲ್ಲ, ಇನ್ನಂತರೂ ಮತ್ತಿಟ್ಟು ಅನ್ಸೋದಿಲ್ಲ. ನಾನು ಏನು ತಿಳ್ಕೊಂಡಿದ್ದೆ, ನಾವು ಬರೀ ಉತ್ತರ ಕರ್ನಾಟಕ ಲಿಮಿಟ್ ಅಂತ ಹೇಳಿ. ಈಗ ಮಂಡ್ಯಕ್ಕೂ ಸಹಿತ ನಮ್ಮ ಶಕ್ತಿ ಇವತ್ತು ವಿಸ್ತಾರ ಆಗ್ತಾ ಇದೆ. ನಾವು ಉಮೇಶ್ ಕತ್ತಿಯವ್ರು ಮಾತಾಡ್ತಿದ್ರು, ಬಸನಗೌಡ ಮೊದಲು ನಾ ಮುಖ್ಯಮಂತ್ರಿ ಆಗ್ತೀನಿ ಉತ್ತರ ಕರ್ನಾಟಕ ಆದ್ರೆ, ಅಲ್ಲಿಂದ ನೀ ಆಗಾಕ ಯಾಕೋಲಕ್ಕೆ ಸಹಕಾರ ನೀವು ಮೊದಲಾಗ್ರಿ, ನಾ ಬರೇ MLA ಇಲ್ಲ, ನೀವು ಉಪಮುಖ್ಯ ಇಲ್ರಿ, ಬರೀ ಲಿಂಗಾಯತರಾದ್ರೆ ಒಂದು ಜನ ತಪ್ಪು ತಿಳ್ಕೊತಾರೆ. ಬೇರೆ ಸಮಾಜದನ್ನು ಉಪಮುಖ್ಯಮಂತ್ರಿ ಮಾಡೋನು, ಹಿಂದುಳಿದವ್ರನ್ನ ದಲಿತರನ್ನ ನೀವು ಮುಖ್ಯಮಂತ್ರಿ ಆದ್ರೆ ಸಾಕು, ನಾನೇ ಮುಖ್ಯಮಂತ್ರಿ ಇದ್ದಂಗೆ ಅನ್ನೋಂಥ ಒಂದು ಬಾಂಧವ್ಯ ಇವತ್ತು ಉಮೇಶ್ ಕತ್ತಿಯವ್ರ ಜೋಡ ಐತಿ. ನಾವೆಲ್ಲ ತಿಳ್ಕೊಂಡಿದ್ದೀವಿ. ಹುಕ್ಕೇರಿ ಒಳಗೊಂದು ಕಾರ್ಯಕ್ರಮ ಮಾಡಿದ್ರು, ಷಷ್ಠಾಬ್ದಿ 60 ವರ್ಷದ್ದು. ಬಹುಶಃ ಆ ಕುಟುಂಬಕ್ಕೆ 60 ವರ್ಷದ ನಂತರ ಒಂದೇನೋ ಭಯ. ನಮ್ಮ ಬಿಜಾಪುರನಾಗ ಒಂದು ಕುಟುಂಬ ಐತಿ, 60 ವರ್ಷದ ತನಕ ಏನೇನಪ್ಪ ಎಲ್ಲರಿಗೂ ಕರೆದು ಊಟ ಮಾಡಿಸಿದ್ರು, ಇನ್ನೇನೇನೂ ಆಗೋದಿಲ್ಲ ನಮ್ಮ ಉಮೇಶ್ ಕತ್ತಿಯವ್ರಿಗೆ ತನಂತ. ಒಬ್ಬ MLA ಶಾಸಕನಿಗೆ ಏನು ಇರ್ಬೇಕು ಶಕ್ತಿ ಇದ್ದಂಥದ್ದು. ಮತ್ತು 8 ಸಲ ಸತತವಾಗಿ ಒಂದು ವಿಧಾನಸಭಾ ಕ್ಷೇತ್ರದಿಂದ ಒಮ್ಮೆ ಅವ್ರು ಇಂಟ್ರ್ಯೂ ನೋಡ್ಲಕತ್ತಿದ್ದೆ. ನಾನು JDS ಬಿಟ್ಟು ಒಂದು ಯಾವುದೋ ಚಾನಲ್ದವ್ರು ಅವ್ರು ಇಂಟ್ರ್ಯೂ ತೊಗೋತಿದ್ರು. ನಾ ಏನು ಕುಡುಗೋಲ ಹತೋಟಿ ತೊಗೊಂಡು ನಿಂತ್ರೂ ನಾ ಆರಿಸಿ ಬರ್ತೀನಿ ಹುಕ್ಕೇರಿ ಒಳಗೆ, ಅಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಇರಬೇಕು. ಯಾವಾಗಲೂ ಹೇಳಿದ್ರೆ ಎಲ್ಲರೂ ಅವ್ರಿಗೆ ಯಾವುದೇ ಪಾರ್ಟಿ ಚಿಹ್ನೆ ಇರ್ಲಿಕ್ಕಂದ್ರೂ ನಡೀತಿತ್ತಂತೇಳಿ, ಹಂಗೆ ಮತದಾರರು ಸಹಿತ ಚಲೋ ಅಭ್ಯರ್ಥಿ ಇದ್ದಂದ್ರೆ ಚಿನ್ನ ನೋಡಬಾರ್ದು, ಒಳ್ಳೆ ಯಾವದಾನ ಗುದ್ದಬೇಕು. ಹಂಗೆ ಅಂದ್ರೆ ಎಲ್ಲ ಪಾರ್ಟಿಗಳಿಗೆ ಹಂಚಿಕೆ ಬರ್ತದೆ. ನನ್ನ ತೊಗೋತಿದ್ದಿಲ್ಲ BJPಗೆ, ನಾ MLCಗೆ ಇಂಡಿಪೆಂಡೆಂಟ್ ಆರ್ಸಿ ಬಂದೆ ಅಂತೇಳಿ ಮ್ಯಾಗಿನವ್ರು ಕರೆದು ತೊಗೊಂಡ್ರು. ಹೊಟ್ಟೆ ನಾನು ತೊಗೋಬಾರ್ದತ್ತಿತ್ತು. ಇವತ್ತು ನಾನು ಇಷ್ಟೇ ಹೇಳ್ತೀನಿ, ಉಮೇಶ್ ಕತ್ತಿ ಅವರ ಕನಸು ಏನು ಹೇಳಬೇಕಾಗಿ ನೇರವಾಗಿ ಹೇಳ್ತಿದ್ರು. ಯಾರು ಹೈಕಮಾಂಡ್ ಆದರೂ ವಾರ್ನಿಂಗ್ ಮಾಡಿದ್ರು ಬಿಡ್ತಿದ್ದಿಲ್ಲ, ಕ್ಯಾರಿ ಅಂದ್ರೂ ಬಿಡ್ತಿದ್ದಿಲ್ಲ. ಇವತ್ತು ಭಾಳಷ್ಟು ಚರ್ಚೆ ಆಗೋದು ಏನಂದರೆ ಉತ್ತರ ಕರ್ನಾಟಕ ಹಿಂದೆ ಉಳಿದದ. ಯಾಕೆ ಉಳಿದದ? ಮೂಕ ಬಸವಣ್ಣಗಳನ್ನು ನಾವು ಆರಿಸಿ ಕಳಿಸಿದ್ದಕ್ಕೆ ಉಳಿದದ. ಯಾರು ಮಾತಾಡ್ತಿದ್ದೆ ಇಲ್ಲ ವಿಧಾನಸಭೆ ಒಳಗೆ, ಯಾರು ಮಾತಾಡೋರು? ಮೊದಲೆಲ್ಲ ಹೋದವ್ರು ಸುಮ್ಮ ಕುಂಡ್ರುದು, ಕೆಲವೊಂದು ಮಂದಿ ಹೇಳಬಾರ್ದು, ಕೆಲವೊಂದು ಮಂದಿ ಬರೀ ಇಸ್ಪೇಟ್ ಆಡ್ಕೋತ ಕುಂಡ್ರದು ಮ್ಯಾಗ. ಯಾವ ಊರಿಗೆ ರೋಡ್ ಮಾಡಬಾರ್ದು, ರೋಡ್ ಮಾಡಿದ್ರೆ ಅವರು ತಾಲೂಕಕ್ಕೆ ಬರ್ತಾರೆ, ತಾಲೂಕದಿಂದ ಬೆಳಗಾವಿಗೆ ಬರ್ತಾರೆ, ಬೆಳಗಾವಿಯಿಂದ ಬೆಂಗಳೂರು ಬರ್ತಾರೆ, ಹುಷಾರಾಗ್ತಾರೆ ಅಂತೇಳಿ ಕೆಲವೊಂದು ಮಂದಿ ರಾಜಕಾರಣಿಗಳು ತಲೆಯಾಗಿ ಈ ಉತ್ತರ ಕನ್ನಡದಾಗ ಇತ್ತು. ಈಗ ಅವ್ರನ್ನ ನಾವು ಟೀಕೆ ಮಾಡೋದ್ರಾಗ ಅರ್ಥ ಇಲ್ಲ. ಆ ಕಡೆ ಮೈಸೂರು ಭಾಗದವ್ರನ್ನ ನಾವು ಉಮೇಶ್ ಕತ್ತಿಯವ್ರು ಅಂಥವ್ರು ಒಂದು 10 ಮಂದಿ ಯಾವಾಗಲೂ ವಿಧಾನಸಭೆ ಒಳಗೆ ಇದ್ದಿದ್ರೆ ಉತ್ತರ ಕರ್ನಾಟಕ ಎಂದೂ ಹಿಂದುಳಿತಿರಲಿಲ್ಲ. ಕೇಳಬೇಕು, ಯಾಕೆ ಹಂಚಬೇಕು? ಅವರಿಗೆ ವೋಟ್ ಹಾಕಿದವ್ರು ನೀವು, ನಮ್ಮದು ಲೆಕ್ಕ ಕೊಡಬೇಕಾಗಿದ್ದು ನಿಮಗೆ. ನಾವು ಚಮಚಾಗಿರಿ ಮಾಡಿ ಸಾಹೇಬ್ರು ಅಂದು
ಅಪ್ಪಾಜಿ ಎಂದು ನಮ್ಮತನ ಎಂದು ಬಿಡ್ತೀವಲ್ಲ ಅದಕ್ಕೆ ಹಿನ್ನಡೆ ಆಗ್ತದೆ. ಪ್ರೀತಿನಿಂದ ತಗೊಂಡು ನಿಖಿಲ್ ಕತ್ತಿಯವರು ಸಂಭಾಯ್ತು ಮನುಷ್ಯ ಅದಾರ, ಹೆಚ್ಚು ಮಾತಾಡೋದಿಲ್ಲ ಅವ್ರು ವಿಧಾನಸಭಾದಾಗ. ನಾ ಹೇಳ್ತಿರ್ತೀನಿ, ಮಾತಾಡಿ ಸಾವುಕಾರ ಅಪ್ಪ ಹೆಂಗಿದ್ದೀನಿ ಹಿಂಗ್ಯಾಕೆ ಮಾತಾಡ್ತೀನಿ ಹೊಡೆಯೋಣ ಅವನು ಏನಾಗಿತ್ತಾಗಲ್ಲ. ನಾ ಹಂಗೆ ಎಬ್ಸಿ ಅವ್ರಿಗೆ ಹೇಳ್ತಿರ್ತೀನಿ ನಿಖಿಲ್ ಕತ್ತಿಯವ್ರಿಗೆ, ಮಾತಾಡಿ ಯಾಕೆ ಸುಮ್ಮ ಕೊಡ್ತೀವಿ ಸಾವುಕಾರ, ಗಟ್ಟಿಯಾಗಿ ಮಾತಾಡೋದು ಕಲ್ರಿ. ಏನು ಮಾಡಂಗಾದ್ರೆ ಉಚ್ಚಾಟನೆ ಮಾಡ್ತಾರ. ಈಗ ನಾನು ಉಚ್ಚಾಟನೆ ಮಾಡ್ಯಾರ ಏನು ನಾನು ನೆನ್ಕಿಸಿದ್ರೇನೇನೂ ಇಲ್ಲ. ಈಗ ಅನಧಿಕೃತ ವಿರೋಧ ಪಕ್ಷ ನಾನೇ ಅಡ್ಜಸ್ಟ್ಮೆಂಟ್ ಲಾಡ್ದು ಹೊಡೆದೇ ಹೊಡಿತೀನಿ, ಗಾಡಿ ಹೊಡೆದೇ ಹೊಡಿತೀನಿ, ನನಗೂ ರೇಡ್ ಹಾಕ್ತೀನಿ ಅಂತಾರೆ, ಎಕ್ಸೈಸ್ ಕಳಿಸ್ತಾರೆ, ಇನ್ಕಮ್ ಟ್ಯಾಕ್ಸ್ ಕಳಿಸ್ತಾರೆ. ನೀವೇನು ಸುಡುಗಾಡ ಕಳಿಸ್ರಿ, ನಾವೇನು ಮಾಡೇ ಇಲ್ಲ ಅಂದ್ರೆ ನಮ್ದೇನು ಮಾಡ್ತಾರೆ. ಹಂಗೆ ಉಮೇಶ್ ಕತ್ತಿಯವರು ಇವತ್ತು ನಾ ಇಷ್ಟೇ ಹೇಳ್ತೀನಿ, ಇವತ್ತೇನೋ ನೀವೆಲ್ಲ ಈ ಒಂದು ಶಕ್ತಿ ತುಂಬಲಾಕತ್ತೀರಿ. ಮುಂದಿನ ದಿವಸನಾಗ ಬೆಳಗಾವಿ ಜಿಲ್ಲೆಯಲ್ಲಿ ಒಮ್ಮೆ ನಾನು ನನ್ನ ಮನ್ಯಾಗ ಹುಟ್ಟು ಕೂತಾಗ ಉಮೇಶ್ ಕತ್ತಿಯವರು ನಾವು AB ಪಾಟೀಲ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಪಾಪ ಉಮೇಶ್ ಕತ್ತಿಯವರು ಕಣ್ಣ ನೀರು ತಗೋದು ಇಲ್ಲ ಬಸವನಗೌಡ ಏನೋ ಆಗಿ ಪಾಪ ಅವನು ABನೂ ಬರಬೇಕು, ನಾನು ಅವ್ನು ಕೂಡ ಒಮ್ಮೆ ರಾಜಕಾರಣಕ್ಕೆ ಬಂದೀವಿ, ಯಾವುದೋ ಕಾರಣದಿಂದ ತೊಂದರೆ ಆಗೈತೆ ಅಂತೇಳಿ ಹಚ್ಚಿಕೊಡು ಫೋನ್ ಅಂತಂದ್ರು. ನಾ AB ಪಾಟೀಲ್ರಿಗೆ ಫೋನ್ ಮಾಡಿದೆ, ಮಾಡಿ ಏನಾಗಿದ್ದಪ್ಪ ಆಯ್ತಪ್ಪ ಇನ್ನು ಮುಂದೆ ನಾವು ಇಬ್ಬರಿಗೂ ಬೇರೆ ಬೇರೆ ಕ್ಷೇತ್ರ ನೋಡ್ಕೊಂಡು ಉಮೇಶ್ ಕತ್ತಿಯವರ ಕನಸೇನಿದೆ ಉತ್ತರ ಕರ್ನಾಟಕದಲ್ಲಿ ನಮಗಾದಂಥ ಅನ್ಯಾಯ ಸರಿಪಡಿಸ್ಬೇಕು ಅನ್ನೋಂಥ ಅವರು ಏನೊಂದು ಕನಸಿತ್ತು, ಆ ಕನಸನ್ನು ನನಸು ಮಾಡುವಂಥ ಕಾಲ 2028 ಕರ್ನಾಟಕ ಬಂದೇ ಬರ್ತದೆ. ಯಾರೇನು ಲಗ ಹೊಡೆಲಾಕೋ ಚಿತ್ತ ಪಟ್ಟಾಗಲಕ್ಕ ಉತ್ತರ ಕರ್ನಾಟಕದವ್ರೆ ಮುಖ್ಯಮಂತ್ರಿ 2028 ಕರ್ನಾಟಕದಲ್ಲಿ ಇರ್ತಾರ. ಅಲ್ಲಿಂದ ಅಳೋದಕ್ಕೆ ಮುಖ್ಯಮಂತ್ರಿ ಇರಬಾರ್ದು, ಏನಕ್ಕೆ ಕೆಲಸ ಮಾಡೋದಲ್ಲ. ಕೆಲವೊಂದು ಮುಖ್ಯಮಂತ್ರಿ ಆಗ್ಯಾವು, ಅದ್ರ ಹೆಸರು ಸಹಿತ ನಮಗೂ ನೆನಪಿಲ್ಲ, ಸುಮ್ಮ ಆಗೋದು. ಅಲ್ಲಿ ಹೋಗಿ ಅಪ್ಪಾಜಿ ಅನ್ನೋದು, ಇಲ್ಲಿ ಕಾಕಾಜಿ ಅನ್ನೋದು, ಅವರು ಕಾಲು ಹಿಡಿದು ಮುಖ್ಯಮಂತ್ರಿ ಆಗೋದು. ಏನು ಸುಡುಗಾಡೋದು ಮಾಡೋದಿಲ್ಲ. ಧೈರ್ಯ ಬೇಕು, ತಾಕತ್ತು ಬೇಕು ಉಮೇಶ್ ಕತ್ತಿಯವ್ರಂಗೆ. ಅಂದ್ರೇ ಉತ್ತರ ಕೊಡಬೇಕಾಗ್ತೈತಿ ವಿಧಾನಸಭೆ ಒಳಗೆ. ನನಗೂ ಏನೇನೋ ಮಾತಾಡಿದ್ರು, ನೀನು ಹೊರಗೆ ಹಾಕ್ಯಾರ ಹಂಗೆ, ನಿನಗೂ ಹೊರಗೆ ಹಾಕಿದ್ರು ಲೋಪಾತ್ ಕೇಳಿದೆ ನಾನು. ಎಕ್ಸ್ಪೆಲ್ ಮಾಡ್ಯಾರ ಕುಂಡ್ರ ಅಂತಂದ್ರು, ನಿನಗೂ ಎಕ್ಸ್ಪೆಲ್ ಮಾಡಿದ್ರು ಸುಮ್ಕೊಂಡ್ರ ಅಂತಂದ್ರು. ಹಿಂಗೆ ಏನು ಮಾಡಂಗೆ ಅದಾರ, ಈಗೇನು ಮಾಡ್ತಾರ. ಮುಂದೆ ಕುಂಡಿರ್ತಿದ್ದೆ 5ನೇ 6ನೇ ನಂಬರ್ನಾಗ, ಈಗ ಒಯ್ದೆಲ್ಲ ಕಡೆಗೆ ಹೋಗೋದಾರ. ನಾ ಮನೆ ಸಿದ್ದರಾಮಯ್ಯವ್ರಿಗೆ ಹೇಳೀನಿ, ಈ ಕಡೆಗೆ ಕೂತೀನಿ, ಮುಂದಿನ ವರ್ಷ ನಾ ಮುಂದಿನ 28ರ ನಾ ಮುಂದೆ ಬಂದು 1ನೇ ನಂಬರ್ ಹಾಕ್ಕೊಡ್ತೀನಿ. ಅದಕ್ಕೆ ನಮ್ಮ ಕತ್ತಿ ಕುಟುಂಬ ಏನಿದೆ ರಮೇಶ್